ಕೊಡ್ತೀರಾ? ಎಂಚೂರಿ ಕೊಡ್ತೀವಿ ಸರ್. ಅಂದ್ರೆ ಎಲ್ಲಾನು ಫುಲ್ ಸೆಟ್ ಮಾಡ್ಕೊಂಡಿದ್ದೀರಾ? ಇದೆ ಎಂಚೂರಿ. ಎಂಚೂರಿ ಏನಾಗ ಇದು ಎಂಚೂರಿ ಆಯ್ತು. ಇದು ಫಿಲ್ಟರ್ ನ ಬಾರಿ ನಾವು ಮೆಥಡ್ ಅಲ್ಲಿ ಇದು ಅಣ್ಣ ಒಂಥರ ಹೊಸ ಮೆಥಡ್ ಮಾಡಿದೀರಾ. ಬೇರೆ ಹೋದ್ವಿ ಸರ್. ಪೈಪ್ ತಂದು 6 ಇಂಚ್ ಪೈಪ್ ತಂದು ಕಟ್ ಮಾಡಿ ಇದನ್ನೆಲ್ಲ ಮಾಡಿದ್ವಿ. ಅದಕ್ಕೆಲ್ಲ ಅದೇ ಸೊಳ್ಳೆ ಪರ್ದ ಇದೆಲ್ಲ ತಂದಾಕಿ ಅದು ಸಕ್ಸಸ್ ಆಗ್ಲಿಲ್ಲ. ಆಮೇಲೆ ಇದನ್ನ ನಾವು ಐಡಿಯಾ ಮಾಡಿದ್ವು. ಯಾವ ರೀತಿ ಮಾಡ್ಕೊಂಡಿದ್ರ? ಇದು 6 ರಾಡ್ ಏನ್ ಡ್ರಮ್ ಇದೆ, ಡ್ರಮ್ ಗಿಂತ ಅರ್ಧ ಅಡಿ ಹೈಟ್ ಇಟ್ಕೊಳ್ಳೋದು ರಾಡ್. ಅರ್ಧ ಅಡಿ ಹೈಟ್ ಇದು ರಾಡ್. 6 ರಾಡಿಗೆ 2 ಕಡೆ ರಿಂಗು. ಡ್ರಮ್ ಏನಿದೆ 1-2-3 ಇಂಚು ಒಳಗಡೆ ಕೂರಂಗೆ ಇದು ಅದ್ರ ಒಳಗಡೆ ಬಿಡ್ಬೇಕು. ಇದನ್ನ ರಿಂಗಿಗೆ ಈ ರಾಡನ್ನ 6 ರಾಡನ್ನ ನಾವು ಈ ತರ ಸುತ್ತಲೂ ಇದು ಮಾಡಿದ್ವಿ. ಇದಕ್ಕೆ ಮಾಡಿ ತೆಳು ಅನ್ನೋದೊಂದು ಬಟ್ಟೆನ ತಂದು, ತೆಳು ಅಂದ್ರೆ ಪೂರ ತೆಳು ಅಂದ್ರೆ ಸೀರೆ ಟೈಪ್ ಯಾವ್ದಾರು ಒಳ್ಳೆ ಲೋಕಲ್ ಸೀರೆಗಳು ಸಿಗ್ತವೆ, ಆ ತರ ಸೀರೆ ಟೈಪ್ ಇಂದ ತಂದು ಫುಲ್ ರೌಂಡ್ ಮಾಡಿ ಇದಕ್ಕೆ ಕ್ಲೀನ್ ಸುತ್ಕೊತೀವಿ. ಇದನ್ನ ತೆಗೆದು ಜೀವಾಮೃತ ರೆಡಿ ಆದಾಗ ಇದನ್ನ ಒಂದ್ 10 ನಿಮಿಷ ಮುಂಚೆನೆ ತಂದು ಇದಕ್ ಬಿಡ್ತೀವಿ. ಬಿಟ್ರೆ ಇದಕ್ಕೆ ಫುಲ್ ಫಿಲ್ಟರ್ ಆಗಿ ತಿಳಿ ನೀರು ಬಂದು ನಿಂತ್ಕೊಳುತ್ತೆ. ನಿಂತ್ಕೊಂಡಾಗ ಏನ್ ಮಾಡ್ತೀವಿ, ನಮ್ದು ಕರೆಕ್ಟ್ ಕರೆಂಟಿನ ಟೈಮಿಗೆ ಬಂದ್ರೆ ಈ ಎಂಚೂರ್ನ ಈ ಫಿಲ್ಟರ್ ಒಳಗೆ ಬಿಡ್ತೀವಿ. ಈ ಎಂಚೂರ್ನ ಇದ್ರೊಳಗೆ ಬಿಡ್ತೀವಿ. 8ರಿಂದ 10 ನಿಮಿಷಕ್ಕೆ ಒಂದ್ ಬ್ಯಾರಲ್ ಎಳೆಯುತ್ತೆ. ಒಂದ್ ಬ್ಯಾರಲ್ ಎಳೆಯುತ್ತೆ. ಈಗ ಫುಲ್ ಕೆಲವು ರೈತರೆಲ್ಲ ಕಾಸ್ಟ್ಲಿ ಆಗಿ ಫಿಲ್ಟರ್ ನ ಹಾಕತ್ತಾರೆ, ಅವನ್ನೆಲ್ಲ ಅವಶ್ಯಕತೆನೇ ಇಲ್ಲ ಸರ್. ನಮ್ಗೆ ಕಮ್ಮಿ ಖರ್ಚಲ್ಲಿ ಕಮ್ಮಿ ಬಂಡವಾಳದಲ್ಲಿ ನಮ್ಗೆ ಗಿಡಕ್ ಗೊಬ್ಬರ ಇದು ಬೇಕಷ್ಟೇ, ಜೀವಾಮೃತ ಉಳಿಸ್ಬೇಕು ನಿಜ ಅದು ಅಷ್ಟೇ. ಅದು ನಮ್ಗೇನು ಅವಶ್ಯಕತೆ ಇಲ್ಲ ಅಷ್ಟೊಂದು ಖರ್ಚು ಮಾಡೆಲ್ಲ ಮಾಡೋ ಅಂತದ್ದು. ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀರಾ. ಸಾಕು ಕಡಿಮೆ ಖರ್ಚದಲ್ಲಿ. ಅಂದ್ರೆ ಅದೇನೋ ಕಟ್ಕೊಳ್ಳೋದು ಆತರ ಒಂದೇ ಒಂದು ಚೂರು ಕಟ್ಕೊಳಲ್ಲ. 8ರಿಂದ 10 ನಿಮಿಷಕ್ಕೆ ನಾನು 10 ನಿಮಿಷಕ್ಕೆ ಕಂಪಲ್ಸರಿ ಇದು ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಒಂದು ಚೂರು ಇರಲ್ಲ. ಡೆಸ್ಟ್ ಮಾತ್ರ ಇದ್ರಲ್ಲಿ ಉಳ್ಕಾಣುತ್ತೆ. ಆ ಡೆಸ್ಟ್ ಗೆ ಮಾಡ್ತೀವಿ ಒಂದ್ ಸ್ವಲ್ಪ ಮತ್ತೆ ಒಂದು ಅರ್ಧ ಬ್ಯಾರಲ್ ಅಷ್ಟು ನೀರ್ ತುಂಬ್ಕೊಂಡು ಅದನ್ನ ಬೇಕು ಅಂದ್ರೆ ಕೈಲಿ ಯಾವ ವೀಕ್ ಇರೋ ಗಿಡಗಳೇ ಅವ್ ಕೈಗೆ ಹಾಕ್ತಿವಿ ತೆಗೆದು. ಮತ್ ಮಾಮೂಲಿ ಹೊಸ ಇದನ್ನ ಮಾಡ್ತೀವಿ. ಮತ್ತೆ ಹೊಸದಾಗಿ